सिंग या सिंग तुझको मैंने देखूंगा अन्ना सांबर खाऊंगा घर में जाके सोऊंगा प्रीत रे दैट इज नॉट पीत रे प्रीत रे अन्ना सांबर खाऊंगा प्रीत रे one and only person who's dancing good is Potato Parth. Come da, give your hand ra. I was joking. You have a teeth? Okay. Teeth is you can drink water. Teeth is there? Yeah. Torsaka. Oh my god, you're cheating the doctor. Ian. No teeth. She is not allowed to drink water. Give me. Hey, it's very bad if you what is written here? ಅಲ್ಲಪ್ಪ ಅದು ಬರ್ದಿರೋದು ಆದ್ಯ ಅಲ್ಲಿ ಕೇಳಿಸ್ಕಿಲ್ಲಿ ಆದ್ಯ ಇದು ಪೊಟ್ಯಾಟೊ ಆದ್ಯ ಐನಪುರ್ ಡಾಂಕಿ Now we are starting. Tell. Not Adya baby. Now we are starting second class. Yeah. Tell. Now second class. We are starting. Starting. Subscribe. Subscribe. No. Subscribe. Subscribe. Thank you. Thank you. Bye bye. Bye bye. Puppy you give. Puppy. You give puppy da. Give da. Like that. Like this. Go closer. Puppy. Good. So ಬೆಳಗ್ಗೆ AC ವರ್ಕ್ ಆಗ್ತಿಲ್ಲ ಗೈಸ್. ಸೊ AC ಚೆಕ್ ಮಾಡೋಣ. Go side. There's a dust, no? Leave. Go side. Dust ma. AC is not coming. Oh my god. Dust ನೋಡಿ ಗೈಸ್ ಎಷ್ಟಿದೆ. ಸೊ ಇದನ್ನ ರಿಪೇರ್ ಮಾಡಿದೆ ಇವಾಗ ಅದನ್ನ ಮಾಡ್ಬೇಕು ಆಮೇಲೆ ಸೊ ಕ್ಲಾಸ್ ಫಸ್ಟ್ ಸ್ಟಾರ್ಟ್ ಮಾಡೋಣ ಡಿಡ್ ಯು ಎವರ್ ಸೀನ್ ಅ ಡಾಂಕಿ ಸ್ಟ್ಯಾಂಡಿಂಗ್ ಅಂಡ್ ಡಾನ್ಸಿಂಗ್ ಸೊ ಯು ಹ್ಯಾವ್ ಟು ಬೆಂಡ್ ರೆಡಿ ಬೆಂಡ್ ಅಂಡ್ ಡು ಇಟ್ 5 6 7 ಗೋ ಡಿಕ್ ಚಿಕ್ಕ 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 ಸೊ ಗಾಯ್ಸ್ ಇವನ ಬರ್ಡೇ ಎಸ್ಟರ್ಡೇ ವಿಶ್ ಹಿಮ್ ಹ್ಯಾಪಿ ಬರ್ಡೇ ಬ್ರೋ यस सही रुकना ठीक से रुकना गाइस ಇವನ್ನ ವೀರಪ್ಪನ ಮಾಡೋಣ ಅಂದ್ಕೊಂಡಿದ್ದೀನಿ ವೇಟ್ರಾ ಇಲ್ಲ ದೊಡ್ಡಣ್ಣ ಮಾಡೋಣ ದೊಡ್ಡಣ್ಣ ದಿಖಾ ಕೈಸೆ ಫೇಸ್ ದಿಖಾ ಅಂತ ಮಾರ ಹೆಂಗ ಟ್ಯಾಲೆಂಟು ನಮ್ಮದು ಟ್ಯಾಲೆಂಟ್ ನೋಡಿ ಎಷ್ಟು ಡಸ್ಟ್ ಇದೆ ಇದಕ್ಕೇನೆ AC ಬರ್ತಾ ಇರಲಿಲ್ಲ ಫುಲ್ಲು ವೆಂಟಿಲೇಷನ್ ಹೋಲ್ ಇರಬೇಕಲ್ಲ ಒಂಚೂರು ಹೋಲ್ ಇಲ್ಲ ಇದರಲ್ಲಿ ಸೊ ಸೆಕೆಂಡ್ AC ಕ್ಲೀನಿಂಗ್ No, you will tell like that now. Sir, please off the AC, sir. It's very cold. I want that. ಹಂಗೆ ಕ್ಲೀನ್ ಮಾಡಿದ್ದೀನಿ ಇವಾಗ ಎಲ್ಲ ಹೇಳ್ಬೇಕು ಇವಾಗ ಆ್ಯಂಡ್ ಫಿಟೆಡ್ ಡನ್ ಇಟ್ಸ್ ವೆರಿ ಹಾಟ್ ಕ್ಲೀನ್ ಮಾಡೋಕ್ಕೂ ಟೈಮ್ ಕೊಡ್ತಲ್ಲ ನನಗೆ ಪಿನ್ ಕ್ಯಾನ್ ಯು ಸಿ ದೇರ್ ದಟ್ ಕಾರ್ನರ್ ಅಲ್ಲಿ ಡೌನ್ ಗೆಟ್ ಇಟ್ ರಾ ಹಾಂ ಥ್ಯಾಂಕ್ಸ್ can't even see man. Okay, show me your stomach da. 3 ಜನ ಸ್ಟಮಕ್ ಅಲ್ಲಿ ಗ್ಯಾಸ್ ಇದೆ ಗೈಸ್. One him and that boy. See his tummy. ಈ ಪಿನ್ ಇಟ್ಕೊಂಡು ಚುಚ್ಚಿದ್ರೆ he will like fly like that. ಟ್ರಾಫಿಕ್ ಅಷ್ಟು ಮೇಲೋಗಿ ಮರ ಕಟ್ ಮಾಡ್ತಾರೆ ಆ ಕಡೆನೇ ಫುಲ್ ಟ್ರಾಫಿಕ್ ಜಾಮು ಇಷ್ಟು ಕಡೆ ಟ್ರಾಫಿಕ್ ಜಾಮ್ wait, let me see. Guys, he was going on the street, some dog bitten him in the mouth.
So he behaves like a dog sometimes. Please bear with him. See, here also. ಇಲ್ಲೂ ಗಾಯ ಮಾಡ್ಕೊಂಡಿದ್ದಾನೆ. Here also. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬೆಳಗಿಂದ ಊಟ ಕ್ಯಾರಿ ಮಾಡ್ಕೊಂಡು ಓಡಾಡ್ತಾ ಇದ್ದೀನಿ. ಇವಾಗ ಕ್ಲಾಸ್ ಜಸ್ಟ್ ಮುಗಿಸ್ಕೊಂಡೆ. ಮಧ್ಯಾಹ್ನ 2:30. ದಿಸ್ ಈಸ್ ಮೈ ಬ್ರೇಕ್ಫಾಸ್ಟ್ ಪ್ಲಸ್ ಲಂಚ್ ಟೈಮ್, ಅಂದರೆ ಬ್ರಂಚ್. ಸೊ ಇವಾಗ ಹೋಗಿ ಕೂತ್ಕೊಂಡು ಊಟ ಮಾಡೋಣ ಫಸ್ಟ್. ನಾನೊಬ್ಬನೇ 1 ವರ್ಷ ಕೂತ್ಕೊಂಡು ತಿನ್ಬೋದು ಇಷ್ಟು ಊಟ. ನಮ್ಮಮ್ಮ ಕಳಿಸಿರೋದು. ಇನ್ನೂ ಇದೆ, ಇಲ್ಲಿದೆ. ಸೊ ಇಷ್ಟು ಐಟಮ್ ಇದೆ. ಪಾಸರ್ ಗೊತ್ತಾಗ್ತಿರ್ಲಿಲ್ಲ. ಬೋತ್ ಆರ್ ವರ್ಕಿಂಗ್, ನೈಸ್. ಎವ್ರಿಥಿಂಗ್ ಇಸ್ ವರ್ಕಿಂಗ್. ಓಕೆ, ಗಾಡಿ ರೆಡಿ ಆಯಿತು ಗೈಸ್. ಫುಲ್ ಹ್ಯಾಪಿ. ಫೈನಲಿ ಐ ಗಾಟ್ ಮೈ ವೆಹಿಕಲ್ ಬ್ಯಾಕ್ ಟು ಮೀ. ಥ್ಯಾಂಕ್ ಯು. ನನಗಾಗಿರೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇದ್ದೀನಿ, ಗಾಡಿ ಯಾವಾಗಲೂ ಸರ್ವಿಸ್ ಸೆಂಟ್ರಲ್ಲೇ ಕೊಡಿ, ಈಚೆ ಕೊಡೋಕೆ ಹೋಗ್ಬಿಡಿ. ಇಲ್ಲಿ 1 ಅವರ್ ಕಾಯಿಸಿದ್ರು ಆದರೂ ಪರವಾಗಿಲ್ಲ. ಇವತ್ತು ಇದು ಬಿಟ್ಟರೆ 20 ದಿನ ಕಾಯಿಸಿದ್ರು ನನ್ನ ಗಾಡಿ ಸರ್ವಿಸ್ ಆಗೋದಕ್ಕೆ, ಆದರೂ ಪರವಾಗಿಲ್ಲ. ಸೊ ಗಾಡಿ ರೆಡಿಯಾಗಿ ಕೈಗೆ ಬರುತ್ತೆ ಕ್ಲಿಯರಾಗಿ. ಬಟ್ ಈಚೆ ಕೊಟ್ರಿ ಹೊಗೆ, ಮಕ್ಕಳ ಹೊಗೆ. ಸೊ ಅರ್ಥ ಮಾಡ್ಕೊಳ್ಳಿ, ಗಿವ್ ಇಟ್ ಇನ್ ಸರ್ವಿಸ್ ಸೆಂಟರ್ ಓನ್ಲಿ. ಸೊ ಗಾಡಿ ಹೋಗಿದೆ ವಾಟ್ರ್ ವಾಷಿಂಗ್ಗೆ. ಸೊ ಅಲ್ಲಿ ತೊಗೊಂಡೋಗಿದ್ದಾರೆ. ಸೊ ವಾಟ್ರ್ ವಾಶ್ ಮಾಡಿ ಆಮೇಲೆ ಪಾಲಿಶ್ ಹಾಕ್ಕೊಂಡು ಬ್ಯಾಕ್ ಟು ಹೋಮ್. 1 ತಿಂಗಳು 1 ಮಾಸ ಪಟ್ಟಿದೆ ನನ್ನ ಗಾಡಿ. 1 ತಿಂಗಳು ಬೇರೆ ಗ್ಯಾರೇಜ್ ಟು ಸರ್ವಿಸ್ ಸೆಂಟ್ರಿಂದ ಬ್ಯಾಕ್ ಟು ಮೀ. ಸೊ ಇಟ್ ಮೀನ್ಸ್ ಅ ಲಾಟ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಸೊ ತುಂಬ ಇರಿಟೇಟ್ ಆಗಿಬಿಟ್ಟಿದ್ದೀನಿ ಗಾಡಿಯಿಂದ. ಸೊ ಗಾಡಿ ಇಲ್ದಿರ ನಮ್ಮ ಅಣ್ಣಂದೆಲ್ಲ ಯೂಸ್ ಮಾಡ್ತೈತೆ ಗಾಡಿ. ಸೊ ಫೈನಲಿ ಐ ಕ್ಯಾನ್ ಯೂಸ್ ಮೈ ಓನ್ ವೆಹಿಕಲ್. ಸೊ ದ್ಯಾಟ್ ಈಸ್ ಅ ಗುಡ್ ಥಿಂಗ್. ಐ ಕಾಂಟ್ ಎಕ್ಸ್ಪ್ರೆಸ್. ಸೊ ಐ ಆಮ್ ವೆರಿ ಹ್ಯಾಪಿ. ಗೈಸ್, ಗರಡ KGF ಗರಡ ನೋಡಿ, ಇಲ್ಲಿ ಸಿಕ್ಕಿದ್ರು ನಮಗೆ. ಸೊ ಇಷ್ಟು ಸೌಂಡಲ್ಲೂ ಈ ನಾಯಿ ಮಾತ್ರ ಮಲ್ಕೊಂಡೇ ಇದೆ. ವಾಹ್, ಏನು ಲೈಫ್ ಗುರು. ಎಷ್ಟು ನಾಯ್ಸು, ಇಲ್ಲೂ ನಾಯ್ಸು, ಬಟ್ ಅದು ಮಾತ್ರ ಇದೆಯಾಗಿ ಮಲ್ಕೊಂಡೇ ಇದೆ. ನಾನು ಗಾಡಿ ಎತ್ಕೊಂಬಂದು ಇಲ್ಲಿ ಕೂತ್ಕೊಂಡಾಗ ಒಳಗೆ ಎಂಟ್ರಿ ಕೊಟ್ಟೆ. ಮೇಡಮ್ ಅವ್ರು ನಿದ್ದೆ ಮಾಡ್ತಿದ್ದಾರೆ. ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡೆ, ಪ್ರ್ಯಾಂಕ್ ಆಗಲಿಲ್ಲ. ಅದು ಉಲ್ಟಾ ನನ್ನ ಮೇಲೆ ಪ್ರ್ಯಾಂಕ್ ಆಗೋಯಿತು. ಮಲ್ಕೊಂಬಿಟ್ಟಿದ್ರು. ಐ ಕುಡಂಟ್ ಡೂ ಎನಿಥಿಂಗ್. ಸೊ ಆ್ಯಂಡ್ ಯು ಕ್ಯಾನ್ ಸಿ ಹೌ ಐ ಆಮ್ ಸಿಟ್ಟಿಂಗ್. ದಿಸ್ ಇಸ್ ವಾಟ್ ಹ್ಯಾಪನಿಂಗ್. 2 ಅವರಿಂದ ಇಲ್ಲೇ ಕೂತ್ಕೊಂಡಿದ್ದೀನಿ. 2 ಅವರಿಂದ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅವರು. ಮೊಬೈಲ್ ಯೂಸ್ ಮಾಡಿದ್ದು ಇಷ್ಟೊತ್ತು ಕೂತ್ಕೊಂಡು. ನಾನು ಆ್ಯಕ್ಚುಲಿ ಬಂದು ಈ ಬ್ಯಾಟ್ ತೊಗೊಂಡು ಒಂದು 200 ಸೊಳ್ಳೆ ಹೊಡೆದಿದ್ದೀನಿ. ಪಟ ಅಂತ. ರಾಜೇಶ್ ಕನ್ನಡ ವ್ಲಾಗರ್. ಇದೇ ಹೊಸ ವಿಡಿಯೋ. ಏನು ನಂಗೆ ಗೊತ್ತಲ್ಲ, ಕನ್ನಡ ವ್ಲಾಗರ್. ಏನು ಡಾನ್ಸು. ನಾನು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ ಕಾರಣ ಬಿಚ್ಚೋಣ ಅಂತ. ಈ ಥರ ಎಲ್ಲ ಕೂರಿಸಿ ಕಾರಣ ಹಾಕಿ ರುಬ್ಬಣ ಅಂದ್ಕೊಂಡೆ, ಆಗಲಿಲ್ಲ. ಬ್ಲಾಗು ನಾನೇ ಮಾಡಬೇಕು, ವಿಡಿಯೋ ನಾನೇ ಮಾಡಬೇಕು, ಕಷ್ಟ. 2 ಒಂದೇ ಅಲ್ಲ, ಸಾರಿ. ವಿಡಿಯೋ ನಾನೇ ಮಾಡಬೇಕು, ಅದ್ರ ಒಳಗೂ ನಾನೇ ಇರಬೇಕು. ನಾವು ಹೋಗೋಣ ಅಂದ್ಕೊಂಡೆ, ನಾಳೆ ಹೋಗೋಣ, ಟ್ರೈ ಮಾಡೋಣ. ಹೊಸ್ದಾಗಿ ಹೋಗಿ ಬೆಳಗ್ಗೆ ಹೋಗಿ ಪಾರ್ಕಲ್ಲಿ ಹೋಗಿ ವಾಕ್ ಮಾಡಿ ಏನಾದರೂ ಮಾಡೋ ಥರ ಮಜಾ ಇರುತ್ತೆ. ಏನಂತೀರಾ? ಕಮೆಂಟ್ ಮಾಡಿ. ಒಮ್ಮೆ ಹೋಗ್ಲಾ ಬೇಡವಾ ಪಾರ್ಕ್ಗೆ ಅಂತ. ಎಲ್ಲಿ ಹೋಗ್ತಾ ಇರೋದು ಹೇಳು ಮೇಡಮ್, ಕಾಲ್ಗೆಲ್ಲ ಬೀಳ್ಬಿಡಿ. ಎಲ್ಲಿ ಹೋಗ್ತಾ ಇದ್ದೀರಾ? ವೇರ್ ಆರ್ ವಿ ಗೋಯಿಂಗ್? ಹೌದಾ, ಅವ್ರು ಹೋಗಿ ಬಂದ್ರಲ್ಲ ಸರ್. ಇವಾಗ ದೇವಸ್ಥಾನ ಬೇಡ, ತಿನ್ನಕ್ಕೆ ಹೋಗೋಣ. ಪಾನಿಪುರಿ ತಿನ್ನೋಣ. ನನಗೆ ಪಾನಿಪುರಿ ತಿನ್ನೋ ಮೂಡಲ್ಲಿದೆ. ನಾನು ಇದೀನಿ ಈಗ. ಸರ್ ಶಿ ಇಸ್ ಟೆಲ್ಲಿಂಗ್ ಬಕ್ರಾ ಸರ್ ಫಾರ್ ಯು. ಶಿ ಇಸ್ ಟೆಲ್ಲಿಂಗ್. ಗೈಸ್, ಏನೋ ಒಂದು ಖುಷಿ ಗೈಸ್. ಗಾಡಿ ರೆಡಿ ಆಗಿಬಿಟ್ಟಿದೆ, ಫುಲ್ ಖುಷಿ. ಮನೆ ಮುಂದೆ ಗಾಡಿ ನಿಲ್ಲಿಸ್ಬೇಕು ಅಂತ ಎಷ್ಟು ದಿನದಿಂದ ಆಸೆ ಪಡ್ತಾ ಇದ್ದೀನಿ. 1 ತಿಂಗಳು ಗೈಸ್, 1 ತಿಂಗಳು ವನವಾಸ ನನ್ನ ಗಾಡಿ ಪಟ್ಟಿದೆ, ನಾನು ಪಟ್ಟಿದ್ದೀನಿ. ಸೊ ವಿತೌಟ್ ವೆಹಿಕಲ್ ನನ್ನ ಜೀವನ ಒಂಥರ ಹೆಂಗೆ ಸರ್. ಗಾಡಿ ಕೀ ಕೊಡಿ ಸರ್ ಹಿಂಗೆ. ಆಟೋ ಅವ್ರಿಗೆ ಬುಕ್ ಮಾಡ್ಕೊಳ್ಳೋದು, ಆಟೋದಲ್ಲಿ ಓಡಾಡೋದು, ಸಮ್ಟೈಮ್ಸ್ ರ್ಯಾಪಿಡಲ್ಲಿ ಓಡಾಡೋದು. ಓಹೋ, ಬೆಂಗಳೂರಲ್ಲಿ ಗಾಡಿ ಇಲ್ಲಾಂದರೆ ಇರೋಕ್ಕೆ ಆಗಲ್ಲ. ಇಟ್ಸ್ ನೋ ಚಾನ್ಸ್ ಗೈಸ್, ನೋ ಚಾನ್ಸ್.
ಸೊ ಫೈನಲಿ ಪಾಲಿಶ್ ಎಲ್ಲ ಮಾಡಿದ್ದಾರೆ ನೋಡಿ ಗೈಸ್. ಆ್ಯಕ್ಚುಲಿ ಇದು ಮ್ಯಾಟಲ್ಲಿ ಫುಲ್ ಪಾಲಿಶ್ ಮಾಡಿಟ್ಟಿದ್ದಾರೆ, ಇಲ್ಲೆಲ್ಲ ಪಾಲಿಶ್. ಸೊ ಪಾಲಿಶ್ ಮಾಡ್ಬೋದು, ಬಟ್ ತುಂಬ ದಿನ ಆಗಿ ಗಾಡಿ ಹೆಂಗೆ ಇಟ್ಟಿದ್ನಲ್ಲ, ಸೊ ಪಾಲಿಶ್ ಇದ್ರೆ ಹೊಸ ಥರ ಕಾಣಿಸುತ್ತೆ. ಹೇಗಿದೆ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆಯಲ್ಲ ಗಾಡಿ? ಐ ಫೆಲ್ಟ್ ಲೈಸ್. ಆ್ಯಂಡ್ ನೆಕ್ಸ್ಟ್ ನಂದೊಂದು ಟಾರ್ಗೆಟ್ ಇದೆ. ಇಲ್ಲಿ ನಂಬರ್ ಪ್ಲೇಟು ಉದ್ರೋಗ್ಬಿಟ್ಟಿದೆ, ಕಾಣಿಸ್ತಿದ್ದಿಲ್ಲ, ಪ್ಲೇಟ್ ಜೊತೆನೂ ಉದ್ರೋಗ್ಬಿಟ್ಟಿದೆ. ಸೊ ನಂಬರ್ ಪ್ಲೇಟ್ ಒಂದು ಹಾಕ್ಸ್ಬೇಕು. ಸೊ ಅದೊಂದು ಟಾರ್ಗೆಟ್ ಇದೆ, ಸೊ ಅದನ್ನು ಮಾಡೋಣ. ಆದರೆ ಅದನ್ನು ಮಾಡ್ಬೋಣ ಬೇಗ. ಐ ಆಮ್ ಸೋ ಹ್ಯಾಂಡ್ಸಮ್. ಕಾನೇ ಹೇಳಿದ್ದು ಮಾಡರ್ನ್ ಮಿಲೆಟ್ ಅಂತ ಯಾವುದೋ ಹೇರ್ ಸ್ಟೈಲ್ ಅಂತೆ. ಐ ಶುಡ್ ಫಾಲೋ ದ್ಯಾಟ್. But only problem is you are not hygienic. You are not. ಹಲೋ, ಎವ್ರಿ ಡೇ ಟೇಕ್ ಬಾತ್. Not. ಓ ಗಾಯ್ಸ್, ಹಿಂಗೆ ಹಾಕೊಂಡು ಬಿಡಿ. ಐ ಟೇಕ್ ಬಾತ್ ಎವ್ರಿ ಡೇ. You are not grooming. You are not. ಅಲ್ಲ, ಪಾನಿಪುರಿ ತಿನ್ನೋಕೆ ಇಷ್ಟು ರೆಡಿಯಾಗಿ ಹೋಗ್ತಾರಂದ್ರೆ ನನಗೆ ಗೊತ್ತೇ. Night dress ಹೋಗ್ತಾರೆ. ನಾವು ಹಿಂಗೆ ರಿಯಾಲಿಟಿ, ದಿಸ್ ಇಸ್ ರಿಯಲ್, ಅದು ರಿಯಲ್ ಅಲ್ಲ. ಸೊ ಐ ವಿಲ್ ಬಿ ರಿಯಲ್. ಪಾನಿಪುರಿ ತಿಂದರೆ ಹಿಂಗೆ ತಿಂತೀನಿ ನಾನು. ಅಷ್ಟು ಚಳಿ ಇದೆ ಈಚೆ. ಹಾಂ, ತಲೆ ಮೇಲೆ ಏನೋ ಫ್ಲವರ್ ಇದೆ. ಶೋ ಸಮಥಿಂಗ್ ನ್ಯೂ. ನಾನೇ ಮಾಡಿರೋದು ನನ್ನ ಕೈಯಿಂದ. ನಂಬಲ್ಲ ನಾನು. ನಿಜವಾಗ್ಲು. ಸೀರಿಯಸ್ಲಿ ಟೇಕ್ ಯು ಹ್ಯಾಂಡ್ಸ್. ಅಲ್ಲ, ವಾಟ್ ಯು ಥಿಂಕ್ ಅಣ್ಣ, ಶಿ ಡಿಡ್ ಇಟ್ Because it looks pretty bad, maybe. ಸೊ ಇವತ್ತಿನ ದಿನ ಏನು ಮಾಡೋಣ, ಲಿಟ್ಟಿ ಚೋಕದಿಂದ. ಸೊ ದಿಸ್ ಇಸ್ ಕಾಲ್ಡ್ ಲಿಟ್ಟಿ ಚೋಕ. ಮಾಡ್ಬೇಕಂದ್ರೆ ಪಾನಿಪುರಿ ತಿನ್ಬೇಕು. ಬರೀ ಪಾನಿಪುರಿ ತಿನ್ಬೇಕು. ಪಾನಿಪುರಿ ತಿಂತಾ ಇಲ್ಲ, ಲಿಟ್ಟಿ ಚೋಕ ತಿಂತಾ ಇದ್ದೀವಿ. ಸೊ ಇಸ್ಕ ನಮ್ಮ ಲಿಟ್ಟಿ ಏನ ಬ್ರೋ? ಇದು ಲಿಟ್ಟಿ ಗೈಸ್. ಓಕೆ, ಚೋಕ ಅಂದರೆ ಒಂದು ದಾಲ್ ಬರುತ್ತೆ, ಆಲೂಗಡ್ಡೆ ಸಾಂಬಾರು. ಸೊ ಲಿಟ್ಟಿ ಚೋಕ. ಇದಕ್ಕೆ ಲಿಟ್ಟಿ, ಇದಕ್ಕೆ ಚೋಕ. ಇಲ್ಲ, ಇದಕ್ಕೆ ಚೋಕ, ಇದಕ್ಕೆ ಲಿಟ್ಟಿ, ಏನೋ ಅಂತಾರೆ. ಇದನ್ನು ತಿನ್ನೋಣ. This is little and this is chokka. ಓಕೆ ಓಕೆ, ಇದು ಲಿಟ್ಟಿ, ಇದು ಚೋಕ. ಫಸ್ಟು ಇದನ್ನು ಹಿಂಗೆ ಮುರಿಬೇಕು, ಹಿಂಗಿರುತ್ತೆ ಒಳಗೆ. ಇದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಇಲ್ಲ ಅಷ್ಟೇ ಹಾಕೋದು. ನಾನಿಲ್ಲಿ ಹಾಕೋದಿಲ್ಲ. ನಾಟ್ ಬ್ಯಾಡ್. ಲಸ್ಸಿ ಮಾಡ್ತಾ ಇದ್ದಾರೆ, ಲಸ್ಸಿ. ಶುಗರ್ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಾನು ಬೇಡ ಅಂತ ಅನ್ಕೊಂತ ಇದ್ದೀನಿ. इसमें कितना ग्लास? 4 ग्लास आएगा ना इसमें? ज़्यादा आएगा आपके लिए और भी ना, उनके लिए. ಕರ್ಡ್ ಜಾಸ್ತಿ ಆಗ್ತಾ ಇದ್ದಾರೆ, ಅದಕ್ಕೆ ಶುಗರ್ ಜಾಸ್ತಿ. ನಾನು ಶಾಕ್ ಆದೆ, ಅಷ್ಟು ಶುಗರ್ ಯಾಕಿದೆ ಅಂತ. ಕರ್ಡ್ ಜಾಸ್ತಿ ಇದೆ. After how many months we are coming? Here. Maybe one and a half year ಆಯಿತು, and we are coming now. ಸೊ ಇದಕ್ಕೆ ಚೋಲೆ ಕುಲ್ಚಾ ಅಂತಾರೆ ಗೈಸ್. ಓಕೆ, ಸೊ ವಿ ಆರ್ ಈಟಿಂಗ್ ಚೋಲೆ ಕುಲ್ಚಾ. ಬ್ರೆಡ್ಡು, ಯಾವುದೋ ಬಟಾಣಿ ಸಾರು, ಒಂದು ಮೆಣಸಿಕಾಯಿ. ಸರಿ, HSR ಅಲ್ಲಿ ಇಷ್ಟು ಸ್ಟ್ರೀಟ್ ಫುಡ್ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ಸಿಕ್ಕಾಬಟ್ಟೆ, ಅವಾಗ ಇಷ್ಟಿರಲಿಲ್ಲ ಅಲ್ಲ, ಇವಾಗ ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಸ್ಟ್ರೀಟ್ ಫುಡ್ಸ್ ಎಲ್ಲ. ಆ್ಯಂಡ್ ಪ್ರೈಸು ಜಾಸ್ತಿ ಆಗಿಬಿಟ್ಟಿದೆ. ಬಟ್ ಇಫ್ ಯು ಗೈಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಫಾಲೋ ಮಾಡಿ, ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಮಾಡಿದ್ರೆ ಒಂದಿನ ಬೆರಿ ಫುಡ್ಡೇನೆ HSR ಅಲ್ಲಿ, ಅದ್ರ ಬಗ್ಗೆನೇ ಬ್ಲಾಗ್ ಮಾಡ್ತೀನಿ. ಮಜಾ ಇರುತ್ತೆ ತಿನ್ನೋದ್ರಲ್ಲಿ, ನನಗೂ ಖುಷಿ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಬೇಗ. ಹಾಂ, ಓಕೆ ಗೈಸ್, ಇವತ್ತಿನ ದಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಸಿಗ್ತೀನಿ, ನಾಳೆ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿ ತನಕ ಸೈನಿಂಗ್ ಔಟ್. ಪೀಸ್.